ಪ್ರೋಟೀನ್ ದೋಸೆ ಈ ಥರ ಮಾಡಿ ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಮಸಾಲೆ ದೋಸೆ ಥರನೂ ಚೆನ್ನಾಗಿ ಬರುತ್ತೆ. ವೆಲ್ಕಮ್ ಟು RPSL ಫ್ಯಾಮಿಲಿ. ಒಂದು ಬಟ್ಲಷ್ಟು ನಾನು ಹೆಸ್ರು ಕಾಳು ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಅಂದರೆ ಅರ್ಧ ಬಟ್ಲಕ್ಕಿಂತ ಕಡಿಮೆ ಉದ್ದಿನಕಾಳು, ಒಂದು ಕಾಲು ಬಟ್ಲಕ್ಕಿಂತ ಕಡಿಮೆ ಕಡಲೆಕಾಳು, ಸ್ವಲ್ಪ ಮೆಂತ್ಯ. ಇದನ್ನು ನಾನು ನೀರು ಹಾಕಿ ವಾಶ್ ಮಾಡಿಟ್ಟು ಮತ್ತು ನೆನೆಸಿಟ್ಟಿದ್ದೀನಿ. ಇದನ್ನು ನೀವು 5 to 6 hour ನೆನೆಸಿಟ್ಕೊಂಡ್ರೆ ಸಾಕು. ನೋಡಿ ಈ ಥರ ನೆಂದಾದಮೇಲೆ ನಾನು ಇಲ್ಲಿ ಮತ್ತೆ ಒಂದು ಸಲ ವಾಶ್ ಮಾಡ್ತಾಯಿದ್ದೀನಿ. ನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ ರುಬ್ಬೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಚಿಕ್ಕ ಮಕ್ಕಳು ತಿನ್ನಲ್ಲ ಅನ್ನೋರು, ಕಾಳುಗಳ್ನ ತಿನ್ನಲ್ಲ ನೆನೆಸಿದ್ರೆ ಡೈಲಿ ಅನ್ನೋರು ಈ ಥರ ವಾರಕ್ಕೆ 1 ಸತಿನ 2 ಸತಿನ ಮಾಡಿಕೊಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅವ್ರ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಥರ ನೋಡಿ ಜಾರಿಗೆ ಅಷ್ಟು ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಈ ಥರ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದು ಸಣ್ಣದಾಗಿ ರುಬ್ಕೊಳ್ಳಿ. ನೋಡಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಸ್ಟೀಲಿನ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಜಾರಿಗೆ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ನೀಟಾಗಿ ತೆಗೆದುಬಿಟ್ಟು ಹಾಕ್ಕೊತಾ ಇದ್ದೀನಿ ಜಾರಿಂದ. ನೋಡಿ ಈ ಥರ ಹಾಕ್ಕೊಂಡು ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ದೋಸೆ ಹಿಟ್ಟು ರೆಡಿ ಆಗೋಯಿತು. ಇದಕ್ಕೆ ನಾನು ಈ ಕಡೆ ದೋಸೆ ತವ ಇಟ್ಕೊಂಡಿದ್ದೀನಿ. ಇದನ್ನ ನೀವು ಯಾವ ಸೈಜಲ್ಲಿ ಬೇಕಾದರೂ ನೀವು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಕೀಳೋದಿಲ್ಲ, ಏನಿಲ್ಲ. ಆಮೇಲೆ ಇದನ್ನು ನೀವು ಮಸಾಲೆ ದೋಸೆ ಥರ ಕೂಡ ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೊಂಡ್ರೆ ಬರುತ್ತೆ, ಗರಿ ಗರಿಯಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ದೋಸೆಗೆ ಮೇಲೆ. ನೋಡಿ ಸ್ವಲ್ಪ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಸಾಫ್ಟ್ ಅಂದರೆ ಸ್ವಲ್ಪ ಡೀಪ್ ಫ್ರೈ ಮಾಡೋದಕ್ಕಿಂತ ಮಾಮೂಲಿ ಬೇಯಿಸ್ಕೊಂಡ್ರೆ ನಡೆಯುತ್ತೆ. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ರೆಡಿ ಆಗೋಯಿತು. ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.